ಶ್ರೀಮಾತ್ರೇ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಗೃಹಿಣಿ ಗೃಹ ಮುಚ್ಚತೆ, ನಮ್ಮ ಮನೆಯ ಬೆಳಕು ಅಥವಾ ಇಡೀ ಪ್ರಪಂಚದ ಬೆಳಕು, ಅದರ ಜೊತೆಗೆ ಅಮ್ಮನ ರೂಪದಲ್ಲಿ, ಹೆಂಡತಿಯ ರೂಪದಲ್ಲಿ, ಅಕ್ಕನ ರೂಪದಲ್ಲಿ, ಹಾಗೆಯೇ ಮಕ್ಕಳ ರೂಪದಲ್ಲಿ ಇರ್ತಕ್ಕಂತಹ ಒಂದು ದೇವಿಯ ಒಂದು ಅಂಶಗಳನ್ನು ಹೊತ್ತಿರತಕ್ಕಂಥ ಆ ತಾಯಿ ಮಹಿಳೆಯರಿಗೂ ಎಲ್ಲ ರೀತಿಯಿಂದ ಅದೃಷ್ಟ ಬೇಕು. ಇವತ್ತಿನ ದಿವಸ ದುಡಿಯೋ ಮಹಿಳೆ, ರಾಜಕೀಯ ಮಹಿಳೆ ಇರ್ಬೋದು, ರಾಜಕಾರಣದಲ್ಲಿ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಮಹಿಳೆ, ಕುಟುಂಬದಲ್ಲಿ ತಾಯಿಯಾಗಿ, ಹೆಂಡತಿಯಾಗಿ ಕುಟುಂಬ ಪೋಷಣೆ ಮಾಡಿ ಎಲ್ಲರಿಗೂ ಧೈರ್ಯವನ್ನು, ಶಕ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ಮಹಿಳೆ ಇರ್ಬೋದು. ಆ ತಾಯಿಗೂ ಸಹ, ಆ ಮಹಿಳೆಗೂ ಕೂಡ ಅದೃಷ್ಟ ಒಲಿದು ಬರಬೇಕು ಅಂದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಯಾವಾಗಲೂ ಅಷ್ಟೇ, ಮಹಿಳೆಯರು ಆಚೆಗೆ ಹೋಗ್ತಕ್ಕಂಥ ಸಂದರ್ಭ, ಅಥವಾ ಏನಾದರೂ ವ್ಯಾಪಾರ ಮಾಡಬೇಕು, ಏನು ಪರ್ಚೇಸ್ ಮಾಡಬೇಕು, ಅಥವಾ ಉದ್ಯೋಗಕ್ಕೆ ಹೋಗಬೇಕು, ಅಥವಾ ಮನೆಯಿಂದ ಆಚೆ ಏನಾದರೂ ಮನೆಗೆ ಕೊಂಡ್ಕೊಂಬರ್ತಕ್ಕಂಥದ್ದು, ಅಥವಾ ಮಕ್ಕಳ ಎಲ್ಲೋ ಒಂದು ಶಾಲೆಗೆ ಹೋಗ್ತಕ್ಕಂಥದ್ದು, ಆಚೆ ಹೋದಾಗ ಅವರು ಸಾಮಾನ್ಯವಾಗಿ ಒಂದು ಬ್ಯಾಗ್ ಆಗ್ಬೋದು, ಪರ್ಸ್ ಆಗ್ಬೋದು ಇಟ್ಕೊಂಡು ಹೋಗ್ತಾರೆ. ಇದರಿಂದ ಅವರಿಗೆ ಎಷ್ಟು ಪ್ರೊಟೆಕ್ಷನ್ ಇರುತ್ತೆ, ಆಧ್ಯಾತ್ಮಿಕವಾಗಿ, ಧರ್ಮವಾಗಿ, ಸನಾತನ ಸಂಸ್ಕೃತಿಯಲ್ಲಿ ಆ ಪರ್ಸ್ ಇರ್ಬೋದು, ಆ ಬ್ಯಾಗ್ ಇರ್ಬೋದು, ಆ ವ್ಯಾನಿಟಿ ಬ್ಯಾಗ್ ಅಂತ ಏನೇನು ಕರಿತೀವಿ, ಇದನ್ನು ತಗೊಂಡು ಹೋಗ್ತಕ್ಕಂಥ ಆ ತಾಯಿಗೆ ಹೆಚ್ಚು ರಕ್ಷಣೆ ಬೇಕು, ಪ್ರೊಟೆಕ್ಷನ್ ಬೇಕು, ಅಥವಾ ಧನಾತ್ಮಕ ಶಕ್ತಿ ಆ ಸುತ್ತಲೂ ಆ ತಾಯಿಗೆ ಇರಬೇಕು ಅಂತಕ್ಕಂಥದ್ದಾದರೆ, ನಾವು ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಇವತ್ತಿನ ದಿವಸ ಮೊಬೈಲ್ ಕಂಪಲ್ಸರಿ, ಏನಿಲ್ಲ ಅಂದರೂ ಮೊಬೈಲ್ ಇದ್ದೇ ಇರುತ್ತೆ. ಅದರ ಜೊತೆಗೆ ಏನು ಮಾಡ್ತಾರೆ, ಆ ಬ್ಯಾಗಲ್ಲಿ ಆ ಸೌಂದರ್ಯ ವರ್ಧಕಗಳಿಟ್ಕೊಳ್ತಕ್ಕಂಥದ್ದು, ಸನ್ಸ್ಕ್ರೀನ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಬಾಚಣಿಗೆ ಇರ್ಬೋದು, ಪೌಡರ್ ಸ್ನೋ ಇರ್ಬೋದು, ಅಥವಾ ಏನೋ ಒಂದು ಪರ್ಫ್ಯೂಮ್ಸು ಎಲ್ಲ ಇಟ್ಕೊಳ್ತಾರೆ. ಬೇಕಾದದ್ದೆಲ್ಲ ಇಟ್ಕೊಂಡ್ರೂ ಕೂಡ ಅದೃಷ್ಟ ಬರಬೇಕು, ಅದಕ್ಕೆ ಧನಾತ್ಮಕ ಶಕ್ತಿ ಬರಬೇಕು. ಮಿರರ್ಸ್ ಇರುತ್ತೆ, ಸೇಫ್ಟಿ ಪಿನ್ಸ್ ಇರುತ್ತೆ, ಇವೆಲ್ಲದರ ಜೊತೆಗೆ ಇವತ್ತಿನ ದಿವಸ ಆಧಾರ್ ಕಂಪಲ್ಸರಿ, ಆಧಾರ್ ಇಟ್ಕೊಂಡಿರ್ತಾರೆ, ಪಾನ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಇವೆಲ್ಲದರ ಜೊತೆಗೆ ಅದಕ್ಕೆ ಕಳ್ಕೋಬಾರ್ದು, ಅದಕ್ಕೆ ಶಕ್ತಿ ಇರಬೇಕು, ಧನಾತ್ಮಕವಾಗಿ ಶಕ್ತಿ ಇರಬೇಕು, ಸದಾ ಆ ಬ್ಯಾಗಲ್ಲಿ ಹಣ ಇರಬೇಕು. ಅದು ಇಂಪಾರ್ಟೆಂಟು. ಯಾವಾಗಲೂ ಕೂಡ ಧನಂ ಮೂಲಂ ಇದಂ ಜಗತ್, ಹಣ ಇರಬೇಕು ಅಂದರೆ ಮುಖ್ಯವಾಗಿ ಆ ಬ್ಯಾಗಲ್ಲಿ, ಆ ಪರ್ಸಲ್ಲಿ ಅವ್ರು ತೊಗೊಂಡು ಹೋಗ್ತಕ್ಕಂಥದ್ದು. ಯಾವಾಗಲೂ ಮಹಿಳೆಯರು ಹೆಚ್ಚಾಗಿ ಎಡಗೈಯನ್ನು ಆ ಪರ್ಸು ಅಥವಾ ಬ್ಯಾಗ್ಗೆ ಹೆಚ್ಚಾಗಿ ಉಪಯೋಗಿಸ್ತಾರೆ ಸಾಮಾನ್ಯವಾಗಿ. ಕೆಲವರು ನಾವು ಉಪಯೋಗಿಸೋದೇ ಇಲ್ಲ ಅಂದರೆ ಅದು ಕತೆ. ಆದರೆ ಸಾಮಾನ್ಯವಾಗಿ ಎಡಗೈಯಲ್ಲಿ ಆ ಬ್ಯಾಗ್ ಇರ್ಬೋದು, ಪರ್ಸ್ ಇರ್ಬೋದು, ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಆ ಸಂದರ್ಭದಲ್ಲಿ ಹಣ ಇರಬೇಕು, ಮತ್ತು ಮನಃಶಾಂತಿ ಇರಬೇಕು. ಆಚೆ ಹೋದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ಆಗಬೇಕು ಅಂದರೆ ಆ ಪರ್ಸ್ನಲ್ಲಿ ಏನು ವಸ್ತುಗಳು ಇವೆಲ್ಲ ಇಟ್ಕೊಳ್ಳೋದ್ರ ಜೊತೆಗೆ ಏನು ಇಟ್ಕೋಬೇಕು, ಫೋಟೋಗಳು ಇಟ್ಕೋಬೇಕಾ, ಕುಂಕುಮ ಇಟ್ಕೋಬೇಕಾ? ಅಲ್ಲ, ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಅಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು ಅಂದರೆ ಒಂದು ಸಣ್ಣ ಕೆಂಪು ವಸ್ತ್ರ, ಚಿಕ್ಕದು ಸಣ್ಣದು ಒಂದು ಸಣ್ಣ ಕೆಂಪು ವಸ್ತ್ರದಲ್ಲಿ ಒಂದು ತಾಮ್ರದ ನಾಣ್ಯ ಆಗ್ಬೋದು, ತಾಮ್ರದ್ದು ಏನಾದರೂ ಒಂದು ವಸ್ತು ಇರ್ಬೋದು. ತಾಮ್ರದ ವಸ್ತುವನ್ನು ಆ ಕೆಂಪು ವಸ್ತ್ರದಲ್ಲಿ ಇಟ್ಕೊಂಡು ಅದರ ಜೊತೆಯಲ್ಲಿ ಒಂದು ಅರಿಶಿನ ಕೊಂಬನ್ನು ಇಟ್ಕೊಂಡು ಇವರು ಪ್ರಯಾಣ ಮಾಡ್ತಾ ಇದ್ದಿದ್ದೆ ಆದರೆ ಇನ್ನೂ ಆ ಪರ್ಸಲ್ಲಿ ಒಂದು ಸುವಾಸನಾ ಭರಿತಾ ಇರಬೇಕು, ಇನ್ನೂ ಚೆನ್ನಾಗಿರ್ಬೇಕು. ಪರ್ಫ್ಯೂಮ್ಸ್ ಇರುತ್ತೆ, ಸುವಾಸನೆ ಇರುತ್ತೆ, ಅಲ್ಲ, ಚೂರು ಪಚ್ಚೆ ಕರ್ಪೂರ, ಅರಿಶಿನ, ಕೆಂಪು ಬಟ್ಟೆಯಲ್ಲಿ ಒಂದು ತಾಮ್ರದ ಪೀಸನ್ನು ಇಟ್ಕೊಂಡು ಓಡಾಡಿದ್ರೆ ಅವರಿಗೆ ಧನಾತ್ಮಕ ಶಕ್ತಿ ಬರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ತಪ್ಪದೇ ಇದನ್ನು ಮಾಡಿ ನೋಡಿ, ತುಂಬಾ ಅದೃಷ್ಟ ಕೂಡಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು.